ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನವರಾತ್ರಿ ಸೆಕೆಂಡ್ ಡೇ ಅಂದರೆ ಟ್ಯೂಸ್ಡೇದು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಮಾರ್ನಿಂಗ್ 5:30ಗೆ ಎದ್ದು ನೈವೇದ್ಯ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡೆ. ನೈವೇದ್ಯ ಇವತ್ತು ಅವಲಕ್ಕಿ ಪ್ರಸಾದ ಮಾಡಿದ್ದೆ, ಅದನ್ನು ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿ ಇವತ್ತು ನೀರು ದೋಸೆ ಮಾಡಿದ್ದೆ. ಇನ್ನು ನನ್ನ ಮಗಳು ಎದ್ದಿರಲಿಲ್ಲ, ಅದಕ್ಕೆ ನಾನು ಬೇಗ ಬೇಗ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಬೇಗ ಬೇಗ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ 10 ಗಂಟೆ ಒಳಗಡೆ ಮಿನಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಅಂದ್ಕೊಂಡಿದ್ದೀನಿ 9 ಡೇಸ್ ಕೂಡ 10 o'clock ಒಳಗಡೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ. ತಿಂಡಿ ಎಲ್ಲ ಮಾಡಬೇಕಾದ್ರೆ ನನ್ನ ಮಗಳು ಎದ್ಲು. ಅವಳಿಗೆ ಬ್ರಷ್ ಎಲ್ಲ ಮಾಡಿಸಿ ಅವಳಿಗೆ ಮಾರ್ನಿಂಗ್ ಬಿಸಿನೀರು ಕುಡಿಸ್ತೀನಿ. ಸೊ ಅದಕ್ಕೆ ಅವಳ ಬಾಟ್ಲನ್ನು ತೊಳಿತಾ ಇದ್ದೆ. ಅವಳ ಬಾಟ್ಲನ್ನೆಲ್ಲ ವಾಶ್ ಮಾಡಿ ಅದಕ್ಕೆ ಬಿಸಿನೀರು ಹಾಕ್ಕೊಟ್ರೆ 1-2 ಸಿಪ್ ಕುಡಿತಾಳೆ. ಪ್ರಾಕ್ಟೀಸ್ ಆಗಲಿ ಅಂತ ಅಷ್ಟೇ. ಅವಳೇನು ಇವಾಗ ಜಾಸ್ತಿನೇ ಕುಡಿಯಲ್ಲ. ತುಂಬ ಟೈಮ್ ಆಗಿತ್ತು, ನಾವು ಟೀ ಬಿಟ್ಟಿದ್ವಿ, ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮತ್ತೆ ಮಾರ್ನಿಂಗ್ 1 ಹೊತ್ತು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಿಡ್ಬೇಕು ಅನ್ಕೊತೀವಿ, ಮತ್ತೆ ಎಲ್ಲಾದ್ರೂ ಒಂದು ಕಡೆ ಕೊಡ್ತಾರೆ, ಕುಡಿತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಬೇಗ ಇದ್ರೂ ಮಾರ್ನಿಂಗ್ ರೂಟೀನ್ ನನ್ನ ಬ್ಯುಸಿನೇ ಇರುತ್ತೆ. ಇಲ್ಲಿ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅಡುಗೆ ಮಾಡ್ತಾ ಜೊತೆಯಲ್ಲೇ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ, ಹಂಗಂದ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಅಷ್ಟೆಲ್ಲ ಆಗಿ ನನ್ನ ಮಗಳನ್ನ ಕೂರಿಸ್ಕೊಂಡು ಅಡುಗೆ ಮಾಡ್ತಾನೆ ನನಗೆ 1 hour ಹಿಡಿಯುತ್ತೆ. ಅವಳನ್ನ ಶೆಲ್ಫ್ ಮೇಲೆ ಕೂರಿಸೋದು, ಕೆಳಗೆ ಇಳಿಸೋದು, ಟಿ ವಿ ಹಾಕ್ಕೊಡೋದು ಹಾಗೆ ಆಗುತ್ತೆ. ಇಲ್ಲಿ ಒಗ್ಗರಣೆ ಸಿಡಿದ್ಬಿಡ್ತು. ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ತುಂಬ ಕೆಟ್ಟಾಗಿತ್ತು, ಅದಕ್ಕೆ ಎಮೋಜಿ ಹಾಕ್ಬಿಟ್ಟೆ. ಮಜ್ಜಿಗೆ ಹುಳಿ ಎಲ್ಲ ರೆಡಿ ಆಯಿತು. ನನ್ನ ಮಗಳಿಗೆ ಊಟ ಕೊಡೋಣ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಇವಳಿಲ್ಲಿ ಮಜ್ಜಿಗೆ ಹುಳಿ ಟೇಸ್ಟ್ ನೋಡ್ತೀನಿ ಕೊಡು ಅಂತ ಇಸ್ಕೊಂಡು ಲೋಟಕ್ಕೆ ಹಾಕ್ಕೊಂಡು ಕೈಗೆ ಹಾಕಿ ನೋಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸಿ ಕೆಳಗಡೆ ಎಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು. ಮನೆ ಒಳಗಡೆ ಕುತ್ಕೊಂಡು ಊಟ ಮಾಡಲ್ಲ, ಅಲ್ಲೆಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬಂದು ನಾನು ಊಟ ಮಾಡಿದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.